ಮಳವಳ್ಳಿ ತಾಲೂಕಿನ ಡಿ ಹಲಸಹಳ್ಳಿ ಗ್ರಾಮದ ಷಡಕ್ಷರಿ ಗವಿಮಠ ಹಾಗೂ ಏಕದಳ ಬಿಲ್ವಪತ್ರ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಮಿ ಪೂಜೆ ಹಾಗೂ ತೆಪ್ಪೋತ್ಸವ ಕಾರ್ಯಕ್ರಮವು ಅಪಾರ ಭಕ್ತಾದಿಗಳ ಸಮ್ಮುಖದಲ್ಲಿ ವೈಭವಪೂರ್ವಕವಾಗಿ ನಡೆಯಿತು. ಬುಧವಾರ ಬೆಳಗ್ಗೆ ಬನ್ನಿ ಮರಕ್ಕೆ ತೆರಳಿ ಪೂಜೆ ಸಲ್ಲಿಸಿದ ನಂತರ ಮಠದ ಪಕ್ಕದಲ್ಲಿರುವಂತಹ ಕೊಳದಲ್ಲಿ ತೋಟಹಳ್ಳಿ ಮಠದ ಪರಮಪೂಜ್ಯ ಬಸವಪ್ರಭು ಸ್ವಾಮೀಜಿಗಳವರ ನೇತೃತ್ವದಲ್ಲಿ ಗವಿಮಠದ ಷಡಕ್ಷರಿ ಸ್ವಾಮೀಜಿ ಮತ್ತು ಇನ್ನು ಹರಚರ ಗುರುಗಳ ಸಮ್ಮುಖದಲ್ಲಿ ತೆಪ್ಪೋತ್ಸವ ನೆರವೇರಿತು. ಕಾರ್ಯಕ್ರಮವನ್ನು ತೋಟಹಳ್ಳಿ ಮಠದ ಬಸವಪ್ರಭು ಸ್ವಾಮೀಜಿ ಉದ್ಘಾಟಿಸಿದರು. ಮಹಾಸ್ವಾಮಿಗಳವರ ಆಧಾರಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮವನ್ನು ಸಲ್ಲಿಸುತ್ತಾ ಹಾಗೂ ಕೋಟಳ್ಳಿ ಮಠಾಧ್ಯಕ್ಷರಾದಂತಹ ಬಸವಪ್ರಭು ಸ್ವಾಮಿಗಳವರ ಆಧಾರಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮವನ್ನು ಸಲ್ಲಿಸುತ್ತಾ ಹಾಗೂ ಈ ಒಂದು ವೇದಿಕೆ ಮೇಲೆ ಆಸೀನರಿರುವಂತಹ ಎಲ್ಲ ಪರಮಪೂಜ್ಯರಿಗೆ ನನ್ನ ಸಮರ್ಪಣೆಯನ್ನು ಹೇಳ್ತಾ ಹಾಗೂ ಈ ಒಂದು ಪ್ರತಿ ವರ್ಷದಂತೆ ಷಡಕ್ಷರಿ ಗವಿಮಠದಲ್ಲಿ ತೆಪ್ಪೋತ್ಸವ, ಸಮಿ ಪೂಜೆ ಹಾಗೂ ಪ್ರತಿಭಾ ಪುರಸ್ಕಾರ ಈ ಒಂದು ಮಠದ ಸೇವಕರಿಗೆ ಸಹಾಯ ನೀಡಿರುವಂಥ ಭಕ್ತಾದಿಗಳಿಗೆ ಅಭಿನಂದನೆ. ಹಾಗೂ ಈ ಒಂದು ವರ್ಷದಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಏನಪ್ಪ ಅಂತಂದರೆ ನಮ್ಮ ಕಾಂತರಾಜಿಯವರು ಹೀಗೆ ಹೊಸ ಬಂದಾಗ ಹೀಗೆ ಒಂದು ಹೆಲ್ತ್ ಕ್ಯಾಂಪ್ ಮಾಡ್ಕೊಳ್ಳಲ್ಲ ಸ್ವಾಮೀಜಿ ಅಂದರು. ಅದಕ್ಕೆ ನನಗೆ ನಾನು 20 ದಿನದಲ್ಲಿ ಒಂದು ಕಾರ್ಯಕ್ರಮ ಇದೆ. ಯಾರಿಗೆ ನೀರನ್ನು ಕೊಡ್ತೇವೆ? ನಮಗೆ ನೀರನ್ನು ಕೊಡ್ತೇವೆ. ಆ ನೀರುಗಳನ್ನೆಲ್ಲ ನಾವೇ ಉಪಯೋಗಿಸ್ತೇವೆ.